ಅಸ್ತಮಾ ರೋಗಿಗಳಿಗೆ ಇದೊಂದು ಉಚಿತ ಔಷಧಿ. ದಿನಾಂಕ 8/6/24 ಶನಿವಾರ ಬೆಳಗ್ಗೆ 7:47ಕ್ಕೆ ಕುಟಗನಹಳ್ಳಿಯಲ್ಲಿ ಬರುತ್ತದೆ. ಈ ಔಷಧಿಯನ್ನು ವ್ಯಾಸರಾವ್ ಕುಲಕರ್ಣಿ ಫ್ಯಾಮಿಲಿಯವರು ಮೃಗಶಿರ ನಕ್ಷತ್ರಕ್ಕೆ ಕೊಡುತ್ತಿದ್ದಾರೆ. ಕಾರಣ, ಇದನ್ನು ಅಸ್ತಮಾ ರೋಗಿಗಳು, ಕೆಮ್ಮು ದಮ್ಮು ಇದ್ದವರು ಉಪಯೋಗ ತೆಗೆದುಕೊಳ್ಳಬೇಕಾಗಿ ವಿನಂತಿ. ಈ ವ್ಯವಸ್ಥೆಯನ್ನು ಲಕ್ಷಾಂತರ ಜನರಿಗೆ ಈ ವ್ಯವಸ್ಥೆಯನ್ನು, ಊಟದ ವ್ಯವಸ್ಥೆಯನ್ನು ರಾಯಚೂರು ಶಿವಯ್ಯ ಆ್ಯಂಡ್ ಅವ್ರದ ಅಣ್ಣ ತಮ್ಮಂದಿರು ಮತ್ತು ಅವರ ಬಳಗದವರೆಲ್ಲರೂ ಕೂಡಿ ಆಹಾರದ ಒಂದು ಉಪಯೋಗ ಮಾಡ್ತಾಯಿದ್ದಾರೆ. ದಾನವಾಗಿ ಅದನ್ನು ನಿಂತು ಅವರೆಲ್ಲ ಉಚಿತ ಭೋಜನವನ್ನು ಕೊಡ್ತಾಯಿದ್ದಾರೆ. ದಯವಿಟ್ಟು ಬಂದು ಸ್ವೀಕರಿಸಬೇಕು. ದಮ್ಮು ಇದ್ದವರು ಒಂದು ದಿವಸ ಮುಂಚೆನೇ ಬಂದು ಶನಿವಾರ ಬೆಳಗ್ಗೆ 7:47ಕ್ಕೆ ಆ ಗುಳಿಗೆಯನ್ನು ತೆಗೆದುಕೊಳ್ಳಬೇಕು. ಪಥ್ಯ ಅಂದರೆ ಕುಂಬಳಕಾಯಿ, ಹಲಸಿನ ಹಣ್ಣು, ಎಮ್ಮೆ ಗಿಣ್ಣು, ಅವರೆಕಾಯಿ, ಧೂಮಪಾನ, ತಂಬಾಕು ಸೇವನೆ ಇಂಥವೆಲ್ಲ ಬಿಡಬೇಕು. ಆಮೇಲೆ ನಾನ್ ವೆಜಿಟೇರಿಯನ್ ಬಿಡಬೇಕು. ಮೃಗಶಿರ ಮಳೆ ಮುಗಿಯುವವರೆಗೂ 15 ದಿವಸವರೆಗೆ ದಾಂಪತ್ಯ ಒಂದು ಜೀವನವನ್ನು ನಿಲ್ಲಿಸಬೇಕಂತ ವೈದ್ಯರು ಹೇಳಿದ್ದಾರೆ. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಈ ಒಂದು ಅಸ್ತಮಾ ರೋಗಿಗೆ ಕೊಡ್ತಕ್ಕಂಥ ಮೃಗಶಿರ ನಕ್ಷತ್ರದಲ್ಲಿ ಕೊಡ್ತಕ್ಕಂಥ ಔಷಧಿಯನ್ನು, ಆಯುರ್ವೇದ ಔಷಧಿಯನ್ನು ತೆಗೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ.